ನೀವ್ ಯಾವತ್ತೂ ಈ ದೇವಸ್ಥಾನನ ನೋಡಿಲ್ಲ ಅನ್ನೋರು ಕಂಪ್ಲೀಟ್ ವಿಡಿಯೋ ನೋಡಿ. ಯಾಕೆ ಅಂದ್ರೆ ನಿಮ್ಗೆ ಈ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಾಗತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಏನಾದ್ರೂ ಹೊಸದಾಗಿ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಟೆಂಪಲ್ ನೇಮ್ ಬಂದು ಕಮಲ ಶಿವಶಕ್ತಿ ಅಂತ, ಹೊಸೂರ್ ಬಾರ್ಡರ್ ತಮಿಳ್ನಾಡಲ್ಲಿ ಇರೋದು. ಆ, ತಟ್ಟಿಗನಪಲ್ಲಿ ಅಂತ ಅಂದ್ಬಿಟ್ಟು ಇದ್ರ ಊರ ಹೆಸರು. ಹೊಸೂರಿಂದ ಒಂದ್ 5 to 10 ಕಿಲೋಮೀಟರ್ ಆಗತ್ತೆ ನನಗ್ ಗೊತ್ತಿರೋ ಪ್ರಕಾರ. ನಾನು ಇದು ಸೆಕೆಂಡ್ನೇ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ಓಂ ಶಕ್ತಿಗೆ ಹೋಗಿದ್ದಾಗ ನಾನು ಒಂದ್ಸತಿ ಈ ಟೆಂಪಲ್ ನ ನೋಡಿದೆ. ಅದಾದ್ಮೇಲೆ ಮತ್ತೆ 2ನೇ ಸತಿ ಈ ಟೆಂಪಲ್ ಗೆ ಹೋಗಿದ್ದೆ. ಆ ಟೈಮ್ ಅಲ್ಲಿ ವಿಡಿಯೋ ಮಾಡೋದು, ಯಾಕಂದ್ರೆ ಆಲ್ಮೋಸ್ಟ್ ತಮಿಳ್ನಾಡಲ್ಲೆಲ್ಲ ಯಾವ್ದೇ ದೇವಸ್ಥಾನದಲ್ಲಾದ್ರೂ ಅಷ್ಟೇನೆ ನಿಮ್ಗೆ ಫೋಟೋಗ್ರಫಿ ಆಗ್ಲಿ ವಿಡಿಯೋಗ್ರಫಿ ಆಗ್ಲಿ ಅಲೋ ಮಾಡಲ್ಲ. ಅದಕ್ಕೋಸ್ಕರ ನಾನು 2ನೇ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ನಿಮ್ಗೆ ಒಳಗಡೆ ಬಂದ್ರೆ ಒಂದು ಲೆಫ್ಟ್ ಸೈಡ್ ಅಲ್ಲಿ ಒಂದು ನಂದಿ ಸಿಗತ್ತೆ. ಅದ್ ಬಿಟ್ರೆ 106 ಲಿಂಗಗಳನ್ನ ನೋಡ್ತಾ ಹೋಗುದು. ನೀವು ನೈಟ್ ಟೈಮ್ ಬಂದ್ರೆ ಅದ್ರಲ್ಲಿ ನೀರ್ ಕೂಡ ಬರತ್ತೆ. ಅಂಡ್ ಲೈಟಿಂಗ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನೀರ್ ಕೂಡ ಬರತ್ತೆ. ಇಲ್ಲಿ ಈ ಅಮ್ಮ ಇದಾರಲ್ವಾ, ಅಲ್ಲಿ ಹೋಮಗಳನ್ನೆಲ್ಲ ಮಾಡ್ತಾರಂತೆ. ನನ್ಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಇದ್ರ ವಿಶೇಷತೆ ಕೂಡ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ. ನಾನ್ ನಿಮ್ಗೆ ಲಿಂಗಗಳನ್ನ ಶೇರ್ ಮಾಡ್ತಾ ಇದ್ದೀನಿ. 106 ಅಂತ ನಾನ್ ಲೆಕ್ಕ ಹಾಕಿದ್ದು. ನೀವು ಕೂಡ ವಿಡಿಯೋಗಳ ಮೂಲಕ ಲೆಕ್ಕ ಹಾಕಿದ್ರೆ ನಿಮ್ಗೆ ಹೇಗ್ ಅನ್ಸುತ್ತೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಈ ಒಂದು ಟೆಂಪಲ್ ಗೆ ನೀವು ನಿಮ್ಮ ಒಂದು ಹಿಸ್ಟ್ರಿನ ತಿಳ್ಕೊಳಕ್ಕೆ ಕೂಡ ಬರ್ಬೋದು. ಯಾಕೆ ಅಂದ್ರೆ ನನಗೂ ಕೂಡ ನನ್ಗೆ ಮೊದಲನೇ ಸತಿ ಹೋದಾಗ ನನ್ಗೆ ನಾನ್ ಹೇಗಿದ್ದೀನಿ ಅನ್ನೋದನ್ನ ಕರೆಕ್ಟ್ ಆಗಿ ಕನ್ಫರ್ಮ್ ಆಗಿ ಹೇಳಿದ್ರು. ಅದಕ್ಕೋಸ್ಕರ ನಾವು 2ನೇ ಸತಿ ನಮ್ಮ ಅಣ್ಣನ್ನ ಕರ್ಕೊಂಡ್ ಹೋಗಿದ್ವಿ. ಇದ್ ಬಂದು ನಿಮ್ಗೆ ದೇವಸ್ಥಾನದ ಮಧ್ಯದಲ್ಲಿ ಒಂದು ಹಿಂಗೆ ಸುತ್ಕೊಂಡ್ ಬರೋದು. ಇದು ಮರದಡಿಲಿ ಹಸುನ ಈ ತರ ಮಾಡಿ ಇಟ್ಟಿದ್ದಾರೆ. ಅದ್ರ ಹಾಲು ಲಿಂಗದ ಮೇಲೆ ಬಿಡೋ ತರ ಚಿತ್ರಗಳನ್ನ. ಈ ದೇವಸ್ಥಾನ ಒಂದ್ ಸುತ್ಕೊ ಬಂದ್ಮೇಲೆ ನಿಮ್ಗೆ ದೇವಸ್ಥಾನ ಅಮ್ಮನವರು ಕಾಣಿಸ್ತಾರೆ. ಕಮಲ ಶಿವಶಕ್ತಿ ಅಂತ ಅಂದ್ಬಿಟ್ಟು ಟೆಂಪಲ್ ನೇಮು ನೋಡ್ತಾ ಇರ್ಬೋದು.